ನಮ್ಮ ಹೆಸರು ಮಾದಪ್ಪ ಅಂತ. ನಾವು ಕಲ್ಪುರ, ಕಲ್ಪುರ ಬ್ರಾಕೆಟ್ ಅಲ್ಲಿ ಗೋವಿಂದವಾಡಿ ಪಂಚಾಯತಿ ಅಂತ ಬರುತ್ತೆ. ನಮ್ದು ಅರವೆ ಹೋಬಳಿ, ಚಾಮರಾಜನಗರ ತಾಲೂಕು, ಚಾಮರಾಜನಗರ ಜಿಲ್ಲೆ. ಸರ್, ಇದು 6-4. ನಾವು 6-4 ಟೋಟಲ್ 1 ಎಕರೆ 10 ಗುಂಟೆ ಇದೆ. 6-4 ಟೋಟಲ್ ಗುಳಿ ಹಾಕಿದೀನಿ. ಇದು 6-4 ಪ್ಲಾನಿಂಗ್ ಮಾಡಿದೀನಿ. ಇನ್ನೊಂದು ತೋಟನ 6-6 ಪ್ಲಾನಿಂಗ್ ಮಾಡಿದೀನಿ. ಇದು ಚೆನ್ನಾಗಿ ಒಂದು 200 ಮೊಟ್ಟೆ ಮೇಯಿಸೋ ಮಟ್ಟಕ್ಕೆ ಮಾಡ್ಕೊಂಡಿದೀನಿ ಇದನ್ನ. ಸರ್, ಇದು 6-4 ನಾವ್ ಏನ್ ಮಾಡ್ತೀವಿ, ಬರೀ ಪವರ್ ವೀಡರ್ ಮಾಡ್ಕೊಂಡಿದೀನಿ. ನಾನು ಪವರ್ ವೀಡರ್ ಮಾಡೋದ್ರಿಂದ ಯಾವಾಗ ಪ್ರತಿ ಕಟಾವ್ಗೆ, ಪ್ರತಿ ಬೆಳೆಗೆ 2 ಸಾರಿ ಪವರ್ ವೀಡರ್ ಅಲ್ಲಿ ನಾನು ಇದನ್ನ ಉಳುಮೆ ಮಾಡ್ತೀನಿ. ಈ ಉಳುಮೆ ಮಾಡೋದ್ರಿಂದ ಭೂಮಿ ದುಬ್ಬೆ ಆಯ್ತದೆ. ದುಬ್ಬೆ ಆಗೋದ್ರಿಂದ ಏನಾಗುತ್ತೆ, ನೀರಿನ ಅಂಶ ಬೇರೆ ಕಡೆ ಚೆಲ್ಲಲ್ಲ. ಅದರಿಂದ ಭೂಮಿಗೆ ಒಳಗಡೆನೆ ಹಿಂಗುತ್ತೆ. ಅದರಿಂದ ನಮ್ಗೆ ಇಳುವರಿನೂ ಚೆನ್ನಾಗ್ ಬರುತ್ತೆ. ಸೊಪ್ಪಿನ ಕ್ವಾಲಿಟಿ, ಸ್ಟಮ್ ಕ್ವಾಲಿಟಿ 2 ಚೆನ್ನಾಗಿರುತ್ತೆ. ನಮ್ಗೆ ನೀರು ವೇಸ್ಟ್ ಆ ಕಡೆ ಈ ಕಡೆ ಡಿಸ್ಟೆನ್ಸ್ ಆದ್ರೆ ನಮ್ಗೆ ಏನಾಗುತ್ತೆ, ನೀರು ಪೋಲಾಗುತ್ತೆ. ನಾವ್ ಏನಾಗಿದೆ, ಇದು ಪವರ್ ವೀಡರ್ ಅಲ್ಲಿ ಆರಂಭ ಮಾಡೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಒಂದು, ಇದು 6-4 ನಮ್ಗೆ ಏನ್ ಇಳುವರಿ ಬೀಳುತ್ತೆ ಸೊಪ್ಪು ಅಂದ್ರೆ, ನಾವು ಯಾವಾಗ್ಲೂ ಗೊಬ್ಬರ ಹಾಕಲ್ಲ, ಕೆಮಿಕಲ್ ಹಾಕಲ್ಲ, ಜೀವಾಮೃತನೇ ಮಾಡ್ತಾ ಇದೀನಿ. ಪ್ರತಿ ಒಂದ್ ಗಿಡಕ್ಕೆ 3 ಸಾರಿ 1 ಲೀಟರ್ ಕೊಡ್ತೀನಿ. ಪ್ರತಿ ಒಂದ್ ಬ್ಯಾಚ್ಗೆ 1 ಲೀಟರ್, ಪ್ರತಿ ಇನ್ನೊಂದು 10 ದಿನ ಬಿಟ್ಟು ಇನ್ನೊಂದು 1 ಲೀಟರ್ ಕೊಡ್ತೀನಿ. ಮರಿ ಬರೋವರೆಗೆ 4 ಟ್ರಿಪ್ ಜೀವಾಮೃತ ಕೊಡ್ತೀನಿ. ಅದರಿಂದ ನಮ್ದು ಸೊಪ್ಪು ಕ್ವಾಲಿಟಿ ಚೆನ್ನಾಗ್ ಬರ್ತಾ ಇದೆ. ಈಗ 700 ರೂಪಾಯಿ ಬೇರೆ ಟಾಪ್ ಅಲ್ಲಿ ಹೋದ್ರೆ ನಮ್ದು 750, 760 ಅದ್ರಲ್ಲಿ ನಮ್ ನಗರ ಗೂಡ್ನ ಚೆನ್ನಾಗಿ ಬೇಡಿಕೆಯಿಂದ ಚೆನ್ನಾಗಿ ತಗೋತಾರೆ. ಅದರಿಂದ ಖುಷಿ ಆಗುತ್ತೆ ನಮ್ಗೆ. ಇದು ಸಿಸ್ಟಮ್ ಚೆನ್ನಾಗಿದೆ, ನಮ್ಗೆ ಮಾಡ್ತಾ ಇದೀವಿ ಇವಾಗ. ನಾವು ಏನ್ ಮಾಡ್ತೀವಿ ಅಂದ್ರೆ, ಈ ಗಿಡಲ್ಲಿ ಇರೋ ರೆಕ್ಕೆಗಳನ್ನೆಲ್ಲ, ಸಣ್ಣ ರೆಕ್ಕೆಗಳನ್ನೆಲ್ಲ ಬಿಡಿಸ್ಬಿಡ್ತೀವಿ. ಒಂದು ಗಿಡಕ್ಕೆ 2-3 ಒಂದು ಕಡ್ಡಿಗೆ 2-1 ಕಡ್ಡಿ ಕೊಡಿಸ್ತೀನಿ. 2 ಕಡ್ಡಿ ಬಿಡ್ತೀನಿ. ನೋಡಿ, ಇದ್ರಲ್ಲಿ ಟೋಟಲ್ 15 ಕಡ್ಡಿ ಇದೆ. 2 ಹೊರೆ ಕಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಒಂದು ಪಿಂಡಿ ಆಗುತ್ತೆ. 3 ಗುಳಿಯಿಂದ 4 ಗುಳಿಯಿಂದ ಒಂದ್ ಹೊರ, ಒಂದ್ ಪಿಂಡಿ ಸೊಪ್ಪಾಗುತ್ತೆ. ಇದರಿಂದ ಆಮೇಲೆ ಸೊಪ್ಪು ಕ್ವಾಲಿಟಿ ನೋಡಿ, ಸೊಪ್ಪು ಕ್ವಾಲಿಟಿ ಯಾವಾಗ್ಲೂ ರಫ್ ಆಗಿರುತ್ತೆ. ಈ ಮರಿ ಮೇಯೋದ್ರಿಂದ ರಫ್ ಆಗಿದ್ದಷ್ಟು ಚೆನ್ನಾಗಿ ಕ್ವಾಲಿಟಿ ಕ್ವಾಂಟಿಟಿ 2 ಗೂಡು ಚೆನ್ನಾಗಿ ಬರ್ತಿದೆ. ಅದರಿಂದ ನಾವ್ ಯಾವಾಗ್ಲೂ ರೆಂಬೆಗಳನ್ನ ಕ್ಲೀನ್ ಆಗಿ ತೆಗಿಬೇಕು. ತೆಗೆದಷ್ಟು ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಇದನ್ನೆಲ್ಲ ನಮ್ ಪ್ಲಾನಿಂಗ್ ಯಾರು ಹೇಳ್ಕೊಟ್ಟಿದಾರ, ನಮ್ ಚಿನ್ನಮಲ್ಲಿ ಮಹೇಶ್ ಹೇಳ್ಕೊಟ್ಟಿದಾರೆ. ಈ ರೆಂಬೆಗಳನ್ನೆಲ್ಲ ತೆಗಿಬೇಕು, ಕೊಮ್ಮೆ ಕ್ಲೀನ್ ಆಗಿ ಒಂದು ಕಡ್ಡಿ, ಒಂದು ಗುಳಿಗೆ 10-15 ಕಡ್ಡಿ ಬಿಡ್ಬೇಕು. ಅದ್ ಬಿಟ್ಟಷ್ಟು ಕ್ವಾಲಿಟಿ ಚೆನ್ನಾಗ್ ಬರುತ್ತೆ ಅಂತ ನಮ್ಮ ಚಿನ್ನಮಲ್ಲಿ ಮಹೇಶ್ ಅವ್ರ ಗೈಡೆನ್ಸ್ ಅಲ್ಲಿ ನಾನು ಮಾಡ್ತಾ ಇರೋದು. ಸರ್, ಇದು ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದೀವಿ. ಮಿನಿಮಮ್ ಡೈಲಿ 1 ಅವರ್ ನೀರ್ ಕೊಡ್ತೀನಿ ನಾನು ಎಲ್ಲಾ ಕಡೆಗೂ. ಡ್ರಿಪ್ ಇರೋದ್ರಿಂದ ನಂಗೆ ಬೀಳದೆ ಒಂದೇ ಗೇಟ್ಗೆ ನೀರು. ಅದರಿಂದ ನಮ್ಗೆ ಏನಾಗ್ತಾ ಇದೆ, ನೀರಾವರಿ ಚೆನ್ನಾಗಿ 1 ಅವರ್ ಹೊಡೆದ್ರೆ ಬುಡ ಎಲ್ಲ ತ್ಯಾವ ಆಗುತ್ತೆ. ನಮ್ಗೆ ಚೆನ್ನಾಗ್ ಆಗ್ತಾ ಇದೆ. ಅದರಿಂದ ಈ ಸಬ್ಸಿಡಿ ಎಲ್ಲ ತಗೊಂಡಿದೀನಿ. ಇಲಾಖೆಯಿಂದ ಸಬ್ಸಿಡಿ ಕೊಟ್ಟಿದ್ದಾರೆ. ಆಮೇಲೆ ಡ್ರಿಪ್ ಇರಿಗೇಷನ್ಗೆ ಫಿಲ್ಟ್ರು ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಮಾಡಿದ್ದಾರೆ. ಆಮೇಲೆ ನಾವೇನಾಗ್ತೀವಿ, ಜೀವಾಮೃತನ ಬಿಡೋದ್ರಿಂದ ನಮ್ಗೆ ಡ್ರಿಪ್ ಇರಿಗೇಷನ್ ತುಂಬಾ ಅನುಕೂಲ ಆಗ್ತಾ ಇದೆ. ಸರ್, ಸಣ್ಣ ಕಳೆ ನಮ್ಮಲ್ಲಿ ಕಳೆನೇ ಬರ್ಬಿಡಲ್ಲ ಸರ್. ನಾವು ಪವರ್ ವೀಡರ್ ಇರೋದ್ರಿಂದ ಪ್ರತಿ ನಾವು ಕಟಾವ್ ಮಾಡೋವರ್ಗೆ 4 ಟ್ರಿಪ್ ಪವರ್ ವೀಡರ್ ಅಲ್ಲಿ ಕೆಲಸ ಮಾಡ್ತೀವಿ. ಇಲ್ವಾ, ಒಂದ್ಸರಿ ರೋಟ್ರಿ ಬಿಡಿಸ್ತೀನಿ. ರೋಟ್ರಿ ಬಿಟ್ರೆ 5 ನೇಗ್ಲು ಹೊಡಿಸ್ಬಾರ್ದು. ಭೂಮಿ ನಮ್ಮ ರೇಸ್ ಮೇಲೆ ತುಂಬಾ ಜನ ಅಬ್ಸರ್ವ್ ಮಾಡಿದೀನಿ ಸರ್. ನನ್ನ ಅನುಭವದ ಪ್ರಕಾರ ರೇಸ್ ಮೇಲೆ 5 ನೇಗ್ಲು ಹೊಡಿಸ್ತಾರೆ. ಯಾವಾಗ್ಲೂ ಬೇರ್ ಕಿತ್ತಷ್ಟು ಅದೇನಾಗುತ್ತೆ, ಬಾಳ್ಕೆ ಇಳುವರಿ ಡೌನ್ ಆಗ್ತಿರುತ್ತೆ. ಯಾವಾಗ್ಲೂ ಭೂಮಿನ 1-1.5 ಅಡಿನ ರೇಸ್ ಮೇಲೆ 1-1.5 ಅಡಿ ಕಿಲ್ಬೇಕು ಅಷ್ಟೇ ಆರಂಭ. ಅದರಿಂದ ಇದಾಗಬಾರ್ದು. ಆಮೇಲೆ ಕಳೆಗೆ ಸರ್, ಸಣ್ಣ ಕಳೆ ಬಂದಾಗ ನಾವು ಕೆಲಸ ಮಾಡ್ಕೊಬಿಟ್ರೆ ಕಳೆನೇ ಬರಲ್ಲ. ನಮ್ ಯಾವಾಗ್ಲೂ ತೋಟ ಹಿಂಗೆ ಇರುತ್ತೆ. ಲೈಫ್ ವರ್ಗು ತೋಟ ಹಿಂಗೆ ಮಡಗಿದೀನಿ. ನಮ್ ಪ್ರತಿ ಬೆಳೆಗೂ ಹಿಂಗೆ ಇರುತ್ತೆ. ಸೊಪ್ಪು ಕಟಿಂಗ್ ಮಾಡಕ್ ಚೆನ್ನಾಗಿರುತ್ತೆ, ಎಲ್ಲಾ ಚೆನ್ನಾಗಿರುತ್ತೆ.